ಫ್ರೆಂಡ್ಸ್, ಐರೋ ಅಡುಗೆ ಮನೆಗೆ ಸ್ವಾಗತ. ನಾವಿವತ್ತು ಕೇವಲ 1 ಗಂಟೆಯಲ್ಲಿ 10 kg ಚಿಕನ್ ಮಸಾಲೆ ಗ್ರೇವಿ ಮಾಡೋದನ್ನು ಹೇಳಿಕೊಡ್ತೀನಿ. ಬನ್ನಿ ಸ್ನೇಹಿತರೆ. ಈಗ 10 kg ಚಿಕನನ್ನು ತೆಗೆದುಕೊಂಡಿದ್ದೇವೆ. ಅದರಲ್ಲಿ ಅರಿಶಿನ ಪುಡಿ ಮತ್ತು ಉಪ್ಪನ್ನು ಆಲ್ರೆಡಿ ಮಿಕ್ಸ್ ಮಾಡಿದ್ದೇನೆ. ವಿಡಿಯೋ ಲೆಂತಿ ಆಗುತ್ತಂತ ಶಾರ್ಟ್ ಕಟ್ ಮಾಡಿ ಹೇಳ್ತಿದ್ದೀನಿ ಸ್ನೇಹಿತರೆ. ನೋಡಿ, ಈಗ ಚಿಕನ್ ಮೇಲೆ ಮುಚ್ಚಳ ಹಾಕಿ ಇಟ್ಬಿಡಬೇಕು. ಗ್ಯಾಸ್ ಆನ್ ಇದೆ, ಸ್ಟವ್ ಆನ್ ಇದೆ, ಅದರ ಮೇಲೆ ಮುಚ್ಚಳ ಹಾಕಿ ಇಟ್ಬಿಡಬೇಕು. 15ರಿಂದ 20 ನಿಮಿಷದವರೆಗೂ ಬೇಯಬೇಕದು. ನೋಡ್ಬೋದು ಸ್ನೇಹಿತರೆ, ಯಾವ ರೀತಿಯಾಗಿ ಬೇಯ್ತಾ ಇದೆ ನೋಡ್ಬೋದು ನೀವು ಇಲ್ಲಿ. ಒಂದು ಸಾರಿ ಮುಚ್ಚಳ ತೆಗೆದು ಎಲ್ಲವನ್ನು ಸರಿಯಾಗಿ ಮಿಕ್ಸ್ ಮಾಡ್ಕೋಬೇಕು. ಕೆಳಗೆ ಇರೋ ಚಿಕನನ್ನು ಮೇಲೆ ತೆಗೆದುಕೊಂಡು ಈ ರೀತಿಯಾಗಿ ಮಿಕ್ಸ್ ಮಾಡಿ ಇಟ್ಬಿಡಬೇಕು ಸ್ನೇಹಿತರೆ. ಯಾವ ರೀತಿ ಬೇಯಬೇಕಂತಂದ್ರೆ ಸ್ನೇಹಿತರೆ, ಚಿಕನ್ ಸಂಪೂರ್ಣವಾಗಿ ಕುದ್ದು ನೀರು ಬಿಡಬೇಕದು. ನೋಡಿ, ಇಲ್ಲಿ ನೋಡ್ಬೋದು ನೀವು ಯಾವ ರೀತಿಯಾಗಿ ಚಿಕನ್ ಬೇಯ್ತಾ ಇದೆ ಅಂತ ನೋಡ್ಬೋದು. ಈ ರೀತಿಯಾಗಿ ಬೇಯ್ದರೆ ರುಚಿಯಾಗಿರುತ್ತೆ ತಿನ್ನೋಕ್ಕೆ. ನೋಡಿ, ಈ ರೀತಿ ಬೇಯಬೇಕು ಚಿಕನ್. ಅದು ಎಷ್ಟು ಬೇಯ್ತಲ್ಲ ಅಷ್ಟು ಚೆನ್ನಾಗಿರುತ್ತೆ ತಿನ್ನೋಕ್ಕೆ. ನೀರು ಬಿಡಬೇಕದು, ಈ ರೀತಿ ನೀರು ಬಿಟ್ಟರೆ ಒಳ್ಳೆಯದು. ನೋಡ್ಬೋದು, ಇವಾಗ ಬೇಯ್ದಿರೋ 15ರಿಂದ 20 ನಿಮಿಷದವರೆಗೂ ಬೇಯ್ದಿರೋ ಚಿಕನನ್ನು ಮತ್ತೊಂದು ಪಾತ್ರೆಯಲ್ಲಿ ಹಾಕ್ಕೊಂಡಿದ್ದೀನಿ. ವಿಡಿಯೋ ಲೆಂತ್ ಆಗತ್ತಂತ ಶಾರ್ಟ್ ಮಾಡ್ತಿದ್ದೀನಿ. ನೋಡ್ಬೋದು, 15ರಿಂದ 20 ನಿಮಿಷ ಅಷ್ಟೇ ಸಾಕು ಸ್ನೇಹಿತರೆ. ಒಳ್ಳೆ ರೀತಿಯಾಗಿ ಚಿಕನ್ ಬೇದಿದೆ. ಇವಾಗ ಅದನ್ನು ಮತ್ತೊಂದು ಪಾತ್ರೆಯಲ್ಲಿ ಹಾಕ್ಕೊಂಡಿದ್ದೀವಿ, ನೋಡ್ಬೋದು ನೀವು ಇಲ್ಲಿ. ಆಮೇಲೆ ಮೊದಲು ಚಿಕನ್ ಬೇಯಿಸಿದ್ವಲ್ಲ, ಆ ಪಾತ್ರೆಯಲ್ಲಿ ಎಣ್ಣೆ ತೊಗೊಂಡಿದ್ದೀವಿ, ಅಡುಗೆ ಎಣ್ಣೆ. ದೊಡ್ಡ ಪಾತ್ರೆ ಬೇಕು ಸ್ನೇಹಿತರೆ. 10 kg ಚಿಕನ್ ಮಸಾಲೆ ಗ್ರೇವಿ ಮಾಡಬೇಕಂದ್ರೆ ದೊಡ್ಡ ಪಾತ್ರೆಗಳು ಬೇಕು. ನೋಡ್ಬೋದು ನೀವು, ಆಲ್ರೆಡಿ ಆ ಪಾತ್ರೆಯಲ್ಲಿ ಎಣ್ಣೆ ತೊಗೊಂಡಿದ್ದೀವಿ. ಎಣ್ಣೆ ಕುದಿಬೇಕು, ಕುದಿಬೇಕು. ಕುದಿಯೋ ತನಕ ಸ್ವಲ್ಪ ವೇಟ್ ಮಾಡಬೇಕಾಗತ್ತೆ. ಸ್ಟವ್ ಆನ್ ಇದೆ ಸ್ನೇಹಿತರೆ, ಹೈ ಆಗಿಡಬೇಕು. ಲೋ ಇಟ್ಟರೆ ಸ್ವಲ್ಪ ಟೈಮ್ ಆಗುತ್ತೆ, ಹಾಗಾಗಿ ಹೈಯಲ್ಲಿದ್ದರೆ ಒಳ್ಳೆಯದು. ನೋಡ್ಬೋದು, ಇವಾಗ ಎಣ್ಣೆ ಕಾಯೋಕ್ಕೆ ರೆಡಿ ಇದೆ, ಕಾಯ್ತಾ ಇದೆ. ಎಣ್ಣೆ ಕಾಯೋ ತನಕ ವೇಟ್ ಮಾಡಬೇಕಾಗತ್ತೆ. ಎಲ್ಲಿಯಾದರೂ ನೀವು ಫ್ರೆಂಡ್ಸ್ ಅಥವಾ ಎಲ್ಲಾದರೂ ಮನೆಯಲ್ಲಿ ದೊಡ್ಡ ಕಾರ್ಯಕ್ರಮ ಇದ್ದರೆ ಈಸಿಯಾಗಿ ಮಾಡ್ಕೋಬೋದು. ಕೇವಲ 1 ಗಂಟೆಯಲ್ಲಿ 10 kg ಚಿಕನ್ ಮಸಾಲೆ ಗ್ರೇವಿ ಮಾಡಿದ್ದೇವೆ. ನೋಡಿ, ಇವಾಗ ಎಣ್ಣೆ ಕಾಯ್ತಾ ಬಂತು, ಹಾಗಾಗಿ ನಾವು ಈರುಳ್ಳಿಯನ್ನು ಹಾಕ್ತಾಯಿದ್ದೀವಿ. ನೋಡ್ಬೋದು, ನಮಗೆ ಅಳತೆಗೆ ತಕ್ಕಷ್ಟು ಈರುಳ್ಳಿ ಬೇಕಾಗುತ್ತೆ. ನೀವು ಕೂಡ ನೋಡಿಕೊಂಡು ಈರುಳ್ಳಿ ತೊಗೋಬೇಕಾಗತ್ತೆ. ನೋಡಿ, ಚೆನ್ನಾಗಿ ಬೇಯಬೇಕು ಅದು ಈರುಳ್ಳಿ ಕೂಡ. ನೋಡಿ, ಬೇಯ್ತಾ ಇದೆ, ನೋಡ್ಬೋದು. ಅದು ಈರುಳ್ಳಿ ಬೇಯ್ದಿದ್ದು ಕೆಂಪಾಗಬೇಕದು, ಅಂದರೆ ಚೆನ್ನಾಗಿ ಬೇಯ್ದಿರುತ್ತೆ. ನೋಡಿ, ಎಲ್ಲ ಮಿಕ್ಸ್ ಮಾಡ್ಕೋಬೇಕು. ನೋಡ್ಬೋದು ನೀವಿಲ್ಲಿ ಯಾವ ರೀತಿ ಬೆಂದಿದೆ, ಕೆಂಪಾಗಿದೆ ಅಂತ. ಆಮೇಲೆ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕೋಬೇಕು ಸ್ನೇಹಿತರೆ. ಈರುಳ್ಳಿ ಆದಮೇಲೆ ಬೆಳ್ಳುಳ್ಳಿ ಪೇಸ್ಟನ್ನು ರುಚಿಗೆ ತಕ್ಕಷ್ಟು ಬೆಳ್ಳುಳ್ಳಿ ಪೇಸ್ಟನ್ನು ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಎಲ್ಲವನ್ನು ಕೂಡಿಸಿ ಮಿಕ್ಸ್ ಮಾಡಬೇಕು. ನೋಡ್ಬೋದು ನೀವು ಇಲ್ಲಿ ಯಾವ ರೀತಿ ಮಿಕ್ಸ್ ಮಾಡ್ತಾಯಿದ್ದೀವಿ ಅಂತ. ಇದಾದಮೇಲೆ ಏಲಕ್ಕಿ ಪೌಡ್ರನ್ನು ಹಾಕ್ಕೊಂಡಿದ್ದೀವಿ ಸ್ನೇಹಿತರೆ. ಏಲಕ್ಕಿ ಪೌಡರ್ ಆಮೇಲೆ ಜೀರಿಗೆ ಹಾಕ್ಕೊಂಡಿದ್ದೀವಿ. ಈಗ ಜೀರಿಗೆನ ಹಾಕ್ಕೋಬೇಕು. ನೋಡಿ, ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗತ್ತೆ ಎಲ್ಲವನ್ನು. ನೋಡ್ಬೋದು ನೀವು ಇಲ್ಲಿ. ಆಮೇಲೆ ನೋಡ್ಬೋದು ಯಾವ ರೀತಿಯಾಗಿ ಎಲ್ಲವೂ ಮಿಕ್ಸ್ ಆಗಿ ಬೇಯ್ತಾ ಇದೆ. ಆಮೇಲೆ ಟೊಮಾಟೊ ಹಾಕ್ಕೋಬೇಕು. ರುಚಿಗೆ ತಕ್ಕಷ್ಟು ಟೊಮೆಟೊ ತೊಗೋಬೇಕು ಸ್ನೇಹಿತರೆ. ನೀವು ಅಳತೆಗೆ ಮಾಡಿಕೊಂಡು ತಗೊಳ್ಳಿ. ನೋಡಿ, ಇವಾಗ ಟೊಮಾಟೊ ಹಾಕ್ಕೊಂಡು ಅದನ್ನೆಲ್ಲ ಸಂಪೂರ್ಣವಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ.
ಆಮೇಲೆ ಇದು ಮಿಕ್ಸ್ ಮಸಾಲ. ಇದು ಎಲ್ಲ ರೀತಿಯಾದ ಮಸಾಲೆಗಳು ಗರಂ ಮಸಾಲ ಅನ್ಬೋದು. ಗರಂ ಮಸಾಲೆಯನ್ನು ಹಾಕ್ಕೊಂಡ್ವಿ. ಅದರಲ್ಲಿ ಲವಂಗ, ಏಲಕ್ಕಿ ಎಲ್ಲವೂ ಕೂಡ ಇತ್ತು. ಎಲ್ಲವೂ ಕೂಡ ಮಿಕ್ಸ್ ಮಾಡಿಕೊಂಡು ಈ ರೀತಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ನೋಡಿ ಇಲ್ಲಿ ಈ ರೀತಿ ಚೆನ್ನಾಗಿ ಬೇಯಿಸ್ಕೋಬೇಕು. ಎಲ್ಲವನ್ನು ಮಿಕ್ಸ್ ಮಾಡ್ಕೋಬೇಕು. ಎಲ್ಲವೂ ಮಿಕ್ಸ್ ಆದ ಕೂಡಲೇ ನೋಡ್ಬೋದು ನೀವು ಇಲ್ಲಿ ಯಾವ ರೀತಿ ಮಿಕ್ಸ್ ಆಗ್ತಾಯಿದೆ. ನೋಡಿ ಸ್ನೇಹಿತರೆ, ಈಗ ಸೌತೆಕಾಯಿ ಬೀಜ ನಾವು ಏನು ಹಾಕ್ಕೊಂಡ್ವಿ ಅಂದರೆ ಸೌತೆಕಾಯಿ ಬೀಜದ ಪುಡಿ ರುಚಿಗೆ ತಕ್ಕಷ್ಟು ಹಾಕ್ಕೋಬೇಕಾಗತ್ತೆ. ಅವು ಮಸಾಲ ಅಂಗಡಿಯಲ್ಲಿ ಸಿಗುತ್ತೆ ಸ್ನೇಹಿತರೆ. ಸೌತೆಕಾಯಿ ಬೀಜದ ಪುಡಿ ಕೇಳಿದ್ರೆ ಸಿಗುತ್ತೆ, ಅಥವಾ ಬೀಜ ಕೊಡಿ ಅಂದ್ರೂ ಕೊಡ್ತಾರೆ. ನೋಡ್ಬೋದು ನೀವು ಇದು ಎಳ್ಳು ಹಾಕ್ಕೊಂಡಿದ್ವಿ, ಎಳ್ಳಿನ ಪುಡಿ. ಆಮೇಲೆ ಅರಿಶಿನ ನೋಡ್ಬೋದು, ರುಚಿಗೆ ತಕ್ಕಷ್ಟು ಅರಿಶಿನ ಪುಡಿ. ನೋಡಿ ಈ ರೀತಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ನಾವು ಎಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋತೇವಲ್ಲ ಅಷ್ಟು ರುಚಿಯಾಗಿ ಇರುತ್ತೆ ತಿನ್ನೋಕ್ಕೆ. ನೋಡ್ಬೋದು ನೀವು ಇಲ್ಲಿ ಯಾವ ರೀತಿ ಬೇಯ್ತಾ ಇದೆ. ಇದು ತೆಂಗಿನಕಾಯಿ ಪುಡಿ ಸ್ನೇಹಿತರೆ. ಇದು ಕೊಬ್ಬರಿಯ ಪುಡಿ, ತೆಂಗಿನಕಾಯಿ ಪುಡಿ ಅಲ್ಲ, ಇದು ಕೊಬ್ಬರಿ ಪುಡಿ. ಒಣ ಕೊಬ್ಬರಿ ಸಿಗುತ್ತಲ್ಲ ಅದ್ರದ್ದು ಪುಡಿ. ಇದು ಪುಡಿ ಮಾಡ್ಕೊಂಡಿದ್ವಿ. ಇದು ರೆಡಿಮೇಡು ಸಿಗುತ್ತೆ, ನಾವು ಮಿಕ್ಸರ್ಲಿ ಮಿಕ್ಸ್ ಮಾಡ್ಕೋಬೋದು. ಒಣ ಕೊಬ್ಬರಿ ಪುಡಿ ತೊಗೊಂಡು ಮಿಕ್ಸ್ ಮಾಡ್ಕೊಂಡ್ವಿ. ಇವಾಗ ನೋಡ್ಬೋದು ನೀವು, ಇವಾಗ ಎಲ್ಲವೂ ಕೂಡ ಚೆನ್ನಾಗಿ ಬೇಯಿಸ್ಬೇಕು. ಆಮೇಲೆ ಕೆಂಪು ಖಾರವನ್ನು ಹಾಕ್ಕೊಳ್ತಾ ಇದ್ದೀವಿ ಇವಾಗ. ನೋಡ್ಬೋದು ನೀವು ಇಲ್ಲಿ ಕೆಂಪು ಖಾರವನ್ನು. ಒಬ್ಬೊಬ್ಬರು ಬಹಳ ಖಾರವಾಗಿ ತಿಂತಾರೆ, ಒಬ್ಬೊಬ್ಬರು ಬಹಳ ಖಾರ ತಿನ್ನಲ್ಲ. ನಿಮಗೆ ನೋಡ್ಕೊಂಡು ಮಾಡ್ಕೊಂಡು ಹಾಕ್ಕೋಬೇಕು. ಯಾಕಂತಂದರೆ ಬಹಳ ಖಾರ ಆದರೂ ಕೂಡ ಅಷ್ಟೊಂದು ಇದಾಗಲ್ಲ. ಅದು ನಿಮಗೆ ರುಚಿಗೆ ತಕ್ಕಷ್ಟು ಖಾರವನ್ನು ಹಾಕ್ಕೊಳ್ಳಿ. ನೋಡಿ ಯಾವ ರೀತಿ ಕೆಂಪಾಯ್ತು ಎಲ್ಲವು. ಘಮ 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 ಅಂತ ವಾಸನೆ ಬರ್ತಾಯಿದೆ ಸ್ನೇಹಿತರೆ, ಎಲ್ಲವೂ ಮಿಕ್ಸ್ ಮಾಡಿದ ಕೂಡಲೇ. ನಿಮಗೂ ಕೂಡ ಬಾಯಲ್ಲಿ ನೀರು ಬರ್ತಾ ಉಂಟು ಅಂತ ಅನಿಸುತ್ತೆ ನನಗೆ ನೋಡ್ತಾ ಇದ್ದರೆ. ನೋಡಿ ಮಾಡ್ಕೊಂಡು ತಿನ್ನಿ ಮನೆಯಲ್ಲಿ, ಚೆನ್ನಾಗಿರುತ್ತೆ. ನೋಡ್ಬೋದು. ಇದಾದಮೇಲೆ ನಾವು ಬೇಯಿಸಿರ್ತಕ್ಕಂಥ ಚಿಕನ್ ಇಟ್ಕೊಂಡಿದ್ವಲ್ಲ ಸೈಡ್ ಪಾತ್ರೆಯಲ್ಲಿ, ಅದರಲ್ಲಿ ಕೆಳಗಡೆ ಸ್ವಲ್ಪ ನೀರು ಉಳಿದಿರುತ್ತೆ. ಆ ನೀರನ್ನು ಸ್ವಲ್ಪ ತಗೋಬೇಕು. ಆ ನೀರನ್ನು ತಗೊಂಡು ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಈ ರೀತಿಯಾಗಿ. ಅಂದರೆ ಒಂದು ಸ್ವಲ್ಪ ಗಟ್ಟಿ ಆಗಿರೋ ಮಸಾಲೆ ಒಂದು ಸ್ವಲ್ಪ ಮೀಡಿಯಮ್ ಅಲ್ಲಿ ಇದಾಗುತ್ತೆ, ತಿಳುವಾಗುತ್ತೆ. ತುಂಬ ಗಟ್ಟಿ ಆದರೂ ಕೂಡ ಬೆಂದು ಹೋಗಿಬಿಡುತ್ತೆ ಅದು. ಹಾಗಾಗಿ ಒಂದು ಸ್ವಲ್ಪ ನೀರು ಹಾಕ್ಕೊಂಡ್ರೆ ಒಳ್ಳೆಯದು, ಎಲ್ಲವೂ ಮಿಕ್ಸ್ ಆಗಿಬಿಡುತ್ತೆ. ನೋಡ್ಬೋದು ಯಾವ ರೀತಿಯಾಗಿ ಒಳ್ಳೆ ರೀತಿಯಾಗಿ ಮಿಕ್ಸ್ ಆಗ್ತಿದೆ ನೋಡಿ ಸ್ನೇಹಿತರೆ. ಇದು ಕಸ್ತೂರಿ ಮೆಂತ್ಯವನ್ನು ಹಾಕ್ಕೊಂಡ್ವಿ ಸ್ನೇಹಿತರೆ. ಇವಾಗ ಕಸ್ತೂರಿ ಮೆಂತ್ಯ ಹಾಕ್ಕೊಂಡು ಎಲ್ಲವನ್ನು ಮಿಕ್ಸ್ ಮಾಡ್ತಾ ಇದ್ದೀವಿ. ನೋಡಿ ಯಾವ ರೀತಿ ಬೇಯ್ತಾ ಇದೆ ಅಂತ ನೋಡ್ಬೋದು ನೀವು ಇಲ್ಲಿ. ಆಮೇಲೆ ಇವಾಗ ಕೊತ್ತಂಬರಿ ತೊಗೊಂಡ್ವಿ ಸ್ನೇಹಿತರೆ. ಕೊತ್ತಂಬರಿಯನ್ನು ಹಾಕ್ಕೊಂಡ್ವಿ. ಕೊತ್ತಂಬರಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ನೋಡ್ಬೋದು ನೀವು ಇಲ್ಲಿ ಘಮ 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 ವಾಸನೆ ಬರ್ತಾಯಿದೆ ಸ್ನೇಹಿತರೆ ಅಡುಗೆ ಮಾಡುವಾಗ. ನೋಡ್ಬೋದು ಯಾವ ರೀತಿಯಾಗಿ ಮಿಕ್ಸ್ ಆಗ್ತಾ ಇದೆ ಗ್ರೇವಿ. ನೋಡ್ಬೋದು ನೋಡಿ ಚೆನ್ನಾಗಿ ಅಂದರೆ ಚೆನ್ನಾಗಿ ಬೇಯಬೇಕಾಗತ್ತೆ.
ಇವಾಗ ನಾವು ಒಂದು ಪಾತ್ರೆಯಲ್ಲಿ ಚಿಕನ್ ತೊಗೊಂಡು ತೆಗೆದುಕೊಂಡು ಇಟ್ಕೊಂಡಿದ್ವಲ್ಲ ಸಪ್ರೇಟಾಗಿ, ಅದನ್ನು ಇದರಲ್ಲಿ ಹಾಕೋಬೇಕಾಗತ್ತೆ ನೋಡಿ. ಅದರಲ್ಲಿ ಮಿಕ್ಸ್ ಮಾಡ್ಕೋಬೇಕು. ಬೇಯ್ದಿರೋ ಚಿಕನನ್ನು ಬೇರೆ ಪಾತ್ರೆಯಲ್ಲಿ ತೆಗೆದಿಟ್ಕೊಂಡಿದ್ವಲ್ಲ, ಅದನ್ನು ತೆಗೆದು ಇದರಲ್ಲಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಇವಾಗ ನೋಡ್ಬೋದು ನೀವು, ನಾವು 4-5 ಜನ ಫ್ರೆಂಡ್ಸು ಪಾರ್ಟಿ ಮಾಡ್ತಾಯಿದ್ವಿ, ಹಾಗಾಗಿ ಅಡುಗೆ ಮಾಡಿದ್ವಿ ಸ್ನೇಹಿತರೆ. ನೋಡ್ಬೋದು ಅಲ್ಲಿ. ನೋಡ್ಬೋದು ಈ ರೀತಿಯಾಗಿ ಮಿಕ್ಸ್ ಅದರಲ್ಲಿ ಹಾಕೋಬೇಕಾಗತ್ತೆ. ಸ್ಟೋವ್ ಮೇಲೆ ಇರ್ತಕ್ಕಂಥ ದೊಡ್ಡ ಪಾತ್ರೆಯಲ್ಲಿ ಚಿಕನನ್ನು ಹಾಕೋಬೇಕು. ನೋಡಿ ಸ್ನೇಹಿತರೆ, ಎಲ್ಲವನ್ನ ಕೂಡ ಅದರಲ್ಲಿ ಹಾಕೋಬೇಕು. ನೋಡಿ, ಆ ಬೇರೆ ಪಾತ್ರೆಯಲ್ಲಿ ತೆಗೆದುಕೊಂಡು ಇಟ್ಕೊಂಡಿದ್ವಲ್ಲ, ಅದನ್ನು ಇದರಲ್ಲಿ ಹಾಕೋಬೇಕು. ನೋಡಿ, ಇವಾಗ ಎಲ್ಲವನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ನೋಡಿ ಸ್ನೇಹಿತರೆ, ಯಾವ ರೀತಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀವಿ ನೋಡ್ಬೋದು ನೀವು ಇಲ್ಲಿ. ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಪ್ರತಿಯೊಂದು ಚಿಕನ್ ಪೀಸ್ಗೆ ಎಲ್ಲ ಮಸಾಲೆ ಗ್ರೇವಿ ಅದು ಹತ್ತಬೇಕದು, ಪ್ರತಿಯೊಂದಕ್ಕೂ ಹಾಕಬೇಕು. ಇದರಲ್ಲಿ ಸ್ವಲ್ಪ ನೀರಿತ್ತು, ಸ್ವಲ್ಪ ನೀರು ಹಾಕ್ಕೊಳ್ತಾ ಇದ್ದೀವಿ. ನೋಡಿ, ಸುಲಭವಾಗಿ ಮನೆಯಲ್ಲಿಯೇ ಕೂಡ ಈಸಿಯಾಗಿ ಈ ರೀತಿ ಚಿಕನ್ ಮಸಾಲ ಗ್ರೇವಿ ಮಾಡ್ಬೋದು. ತುಂಬ ಕಡಿಮೆ ಅಂದರೆ ಕಡಿಮೆ ಟೈಮಲ್ಲಿ 10 kg ಚಿಕನ್ ಮಸಾಲ ಗ್ರೇವಿ ಮಾಡಿದ್ವಿ ಸ್ನೇಹಿತರೆ. ನೋಡಿ ನೋಡಿ ಒಂದು ಸಾರಿ ಟೇಸ್ಟ್ ಮಾಡೋಣ ಬನ್ನಿ, ನೋಡೋಣ ಯಾವ ರೀತಿ ಇದೆ, ಖಾರ ಉಪ್ಪು ಹೇಗಿದೆ ಅಂದ. ಇಲ್ಲ, ನೋಡ್ಬೋದು ನೀವು ಇಲ್ಲಿ. ನಮ್ಮ ಫ್ರೆಂಡ್ಸು ಟೇಸ್ಟ್ ಮಾಡೋಕ್ಕೆ ಕೇಳ್ತಿದ್ದಾರೆ. ಅವರಿಗೆ ಉಪ್ಪು ರುಚಿ ಖಾರ, ಉಪ್ಪು ಹುಳಿ ಖಾರ ಹೇಗಿದೆ ಅಂತ ನೋಡಲು ಕೊಟ್ವಿ. ಸ್ವಲ್ಪ ಉಪ್ಪು ಹಾಕ್ಬೇಕಂತ ಹೇಳ್ತಿದ್ದಾರೆ. ಮೇಲೆ ನಮಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಬೇಕಾಗತ್ತೆ. ಯಾಕಂತಂದರೆ ಮೊದಲೇ ನಾವು ಜಾಸ್ತಿ ಉಪ್ಪು ಹಾಕ್ಕೊಂಡ್ರೆ ಆಮೇಲೆ ತೆಗಿಯೋಕ್ಕೆ ಬರಲ್ಲ, ಹಾಗಾಗಿ ಈಗ ಉಪ್ಪು ಹಾಕ್ಕೊಂಡ್ವಿ. ನೋಡ್ಬೋದು, ಫೈನಲ್ ಆಗಿ ನೀವು ನೋಡ್ಬೋದು ಸ್ನೇಹಿತರೆ, ಯಾವ ರೀತಿಯಾಗಿ ನಮ್ಮ ಚಿಕನ್ ಮಸಾಲ ಗ್ರೇವಿ ರೆಡಿಯಾಗಿದೆ ಅಂತ. ನಾವಂತೂ ತಿನ್ನೋಕ್ಕೆ ವೇಟ್ ಮಾಡ್ತಾ ಇದ್ದೀವಿ ಸ್ನೇಹಿತರೆ. ನೀವು ಕೂಡ ಮನೆಯಲ್ಲಿ ಈ ರೀತಿಯಾಗಿ ರುಚಿಯಾಗಿರ್ತಕ್ಕಂಥ ಅಡುಗೆ ಮಾಡ್ಕೊಂಡು ತಿನ್ನಿ. ಮತ್ತೆ ಸಿಗೋಣ. ಟೇಕ್ ಕೇರ್, ಬಾಯ್.